ಚಾಲುಕ್ಯ ಪರಮೇಶ್ವರ ಪೃಥ್ವಿ ವಲ್ಲಭನಾದಂತ ನಮ್ಮೆಲ್ಲರ ಹೆಮ್ಮೆಯ ತಂದೆ ಇಮ್ಮಡಿ ಪುಲಿಕೇಶಿ ಇವತ್ತು ಏಪ್ರಿಲ್ 4 619ನೇ ಇಸ್ವಿಯಲ್ಲಿ 1400 ವರ್ಷಗಳ ಹಿಂದೆ ಹರ್ಷವರ್ಧನನ್ನ ಸೋಲಿಸಿ ದಕ್ಷಿಣಾಪತೇಶ್ವರ ಅಂತ ಬಿರುದು ತಕ್ಕೊಂಡಿದ್ದ ಇದು ಏಪ್ರಿಲ್ 4. ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಿಂದ ಬರೆಯಬೇಕಾದಂತ ದಿನ. ಇಡೀ ಜಗತ್ತಿಗೆ ಕನ್ನಡಿಗರ ಛಾತ್ರ, ಶೌರ್ಯ, ಶಕ್ತಿ, ಕ್ಷಮೆ ಏನು ಅಂತ ಇಡೀ ಜಗತ್ತಿಗೆ ಕನ್ನಡತನವನ್ನು ತೋರಿಸಿಕೊಟ್ಟಂತವನು ಇಮ್ಮಡಿ ಪುಲಿಕೇಶಿ. ಇದೇ ಏಪ್ರಿಲ್ 4ನೇ ತಾರೀಕು ಭಾರತಾದ್ಯಂತ ಕನ್ನಡಿಗರ ಬಾವುಟವನ್ನು ಹಾರಿಸಿದಂತ ಪುಣ್ಯಾತ್ಮ ದಕ್ಷಿಣಾಪತೇಶ್ವರ ಇಮ್ಮಡಿ ಪುಲಿಕೇಶಿಯನ್ನ ನೆನೆಯೋದಕ್ಕೆ ಇರುವಂತ 106 ಕಾರಣಗಳಲ್ಲಿ ಏಪ್ರಿಲ್ 4ನೇ ತಾರೀಕು ಒಂದು. ಪ್ರತಿ ವರ್ಷ ಏಪ್ರಿಲ್ 4ನೇ ತಾರೀಕು ನಿಮ್ಮ ಮನೆಯಲ್ಲಿ, ನಿಮ್ಮ ಮನೆಗಳಲ್ಲಿ ಹಬ್ಬವನ್ನು ಆಚರಿಸಿ ಇಡೀ ಭಾರತಕ್ಕೆ ಮಹಾನ್ ಸಾಮ್ರಾಜ್ಯಾಧಿಪತಿ ಆದಂತಹ ಇಮ್ಮಡಿ ಪುಲಿಕೇಶಿ ತನ್ನ ಕ್ಷಾತ್ರದಿಂದ ಎಲ್ಲರನ್ನ ಮಣಿಸಿ, ಎಲ್ಲರನ್ನ ಸೋಲಿಸಿ, ಎಲ್ಲರನ್ನ ಕ್ಷಮೆ ಕೊಟ್ಟು, ಎಲ್ಲರಿಗೂ ಆಯ್ತು ಆಳ್ಕೊಂಡಿರೋ ಹೋಗ್ರು ಅಂತ ಹೇಳಿದಂತ ಅತ್ಯಂತ ಪ್ರಬಲನಾದಂತ ದೊರೆ. ಸುವರ್ಣಾಕ್ಷರಗಳಲ್ಲಿ, ಕರ್ನಾಟಕದ ಇತಿಹಾಸದ ಸುವರ್ಣಾಕ್ಷರಗಳಲ್ಲಿ ಬರೆಯಬೇಕಾದಂತ ದಿನ ಏಪ್ರಿಲ್ 4ನೇ ತಾರೀಕು 619ನೇ ಇಸ್ವಿ. ಈ ದಿನಾಂಕನ ಯಾವತ್ತೂ ಮರಿಬೇಡಿ ಕನ್ನಡಿಗರು. ಇಡೀ ಭಾರತದ ಸಾರ್ವಭೌಮರು, ಇಡೀ ಭಾರತದ ಯಜಮಾನರು ಕನ್ನಡಿಗರು ಅನ್ನೋದನ್ನ ಬರೀಬೇಡಿ. ಈ ಯಜಮಾನಕ್ಕೆ ನಮಗೆ ಕೊಟ್ಟಿದ್ದು ಇಮ್ಮಡಿ ಪುಲಿಕೇಶಿ, ಪರಮೇಶ್ವರ ಪುಲಿಕೇಶಿ, ಇಮ್ಮಡಿ ಪುಲಿಕೇಶಿ, ದಕ್ಷಿಣಾಪತೇಶ್ವರ ಇಮ್ಮಡಿ ಪುಲಿಕೇಶಿ, ನಮ್ಮೆಲ್ಲರ ಯಜಮಾನ.